ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಪುಂಡಿ ಪಲ್ಯ ಅನ್ನೋ ರೆಸಿಪಿನ ನಿಮ್ಮ ಮುಂದೆ ತೊಗೊಂಡು ಬರ್ತಾಯಿದ್ದೀನಿ. ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ಕಡಲೆಕಾಳು, 1 ಕಪ್ ಕಡಲೆಕಾಳು, 1 ಕಪ್ ಅಲಸಂದಿ ಕಾಳು, ಹಾಗೆ 1 ಕಪ್ಪು ಬಟಾಣಿಯನ್ನು ತೊಗೊಂಡ್ಬಿಟ್ಟು, ಹಾಗೆ ನಾವು ಯಾವ್ಯಾವ ಕಾಳು ಬೇಕೋ ಅದನ್ನೆಲ್ಲ ಕಾಳು ಹಾಕೋಬೋದು. ಬಟ್ ನಾನು ಇದಿಷ್ಟೇ ಸಾಕು ಅಂಥೇಳಿ ಇದನ್ನ ಹಾಕಿ ರಾತ್ರಿಯೇ ನಾಳೆ ಮಾಡ್ತೀವಿ ಇಂದು ದಿನ ಹಾಕಿ ನೆನೆ ಇಟ್ಕೊತಾ ಇದ್ದೀನಿ. ಬೆಳಗ್ಗೆ ಪಲ್ಯ ಮಾಡಬೇಕಾದ್ರೆ ಮೊದಲನಾಗೆ ಮೈಸೂರು ತೊಗರಿ ಬೇಳೆ ಅಂತ ಹೇಳಿ ತೊಗೋತಿದ್ದೀನಿ, ಕೆಂಪದು. ಹಾಗೆ ನಾರ್ಮಲ್ ಬೇಳೆ, ತೊಗರಿ ಬೇಳೆ 1 ಕಪ್ಪು. ಹಾಗೆ ರಾತ್ರಿ ನೆನೆಸಿಟ್ಟಿರೋ ಕಾಳುಗಳನ್ನೆಲ್ಲ ಚೆನ್ನಾಗಿ ಮತ್ತೊಂದು ಸರಿ ತೊಳೆದ್ಬಿಟ್ಟು, ಬೇಳೆಕಾಳನ್ನೆಲ್ಲ ತೊಳೆದ್ಬಿಟ್ಟು ಅದು ಕ್ವಾಂಟಿಟಿ ಪ್ರಕಾರ ನೀರು ಹಾಕ್ಕೊಂಡು, ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು. ಅದನ್ನ ಕುಕ್ಕರ್ಗೆ ಹಾಕಿಬಿಟ್ಟು ನಾವು ಅದನ್ನ ಬೇಯೋದಕ್ಕೆ ಇಟ್ಕೋಬೇಕು. ನಂತರ ಸೊಪ್ಪುಗಳನ್ನ ರೆಡಿ ಮಾಡ್ಕೋಬೇಕು. ನಮಗೆ ಬೇಕಾದ ಸೊಪ್ಪು ಯಾವುದೇ ಆಗಿರ್ಬೋದು, ಸಬ್ಬಸಿಗೆ ಆಗಿರ್ಬೋದು, ತಳಸ ಸೊಪ್ಪು, ಪುಂಡಿ ಸೊಪ್ಪು ಅಂತಲೇ ಸ್ಪೆಷಲಾಗಿ ಸಿಗುತ್ತೆ. ಆ ಸೊಪ್ಪನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕ್ಕೋಬೇಕು. ಸೊಪ್ಪನ್ನೆಲ್ಲ ಹೆಚ್ಚಿಬಿಟ್ಟು, ಈ ಕಡೆ ಎಲ್ಲ ಏನಾಗಿದೆ, ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ, ನಾನು ನಿಮಗೆಲ್ಲ ತೋರಿಸ್ತಿದ್ದೀನಿ. ಹಾಗೆ ಇಲ್ಲಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಸೊಪ್ಪನ್ನು ಒಂದು ಕಡೆ ಹಾಕ್ಕೋಬೇಕು. ಹಾಗೆ ನಾನು ಖಾರಕ್ಕೆ ಹಸಿ ಖಾರ ಬಳಸ್ತಿದ್ದೀನಿ, ಅದನ್ನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತದನಂತರ ಟೊಮೆಟೊನು ಸಪ್ರೇಟಾಗಿ ಸ್ಮ್ಯಾಶ್ ಮಾಡ್ಕೊಂಡು, ಅಂದರೆ ಒಗ್ಗರಣೆ ಹಾಕ್ಕೋಬೇಕು. ಸ್ಮ್ಯಾಶಾಗಿ ಸಣ್ಣಗೆ ಉರಿಲಿಟ್ಬಿಟ್ಟು ಚೆಂದಾಗಿ ಬೇಯಿಸ್ಬಿಟ್ಟು ಹಾಕ್ಕೋಬೇಕು. ಈಗ ನೋಡಿ, ಅದನ್ನೆಲ್ಲ ಕಳ್ಳಿ ಉಪ್ಪು, ಖಾರಕ್ಕೆ ಹಸಿ ಖಾರ, ಅರಿಶಿನ ಪುಡಿ, ಸ್ವಲ್ಪ ಮಸಾಲೆ ಪುಡಿ ಜಾಸ್ತಿ ಹಾಕಿಬಿಡಿ, ಇದ್ದಿದ್ದೇ ರುಚಿ ಕೊಡುತ್ತೆ. ಇಷ್ಟನ್ನೆಲ್ಲ ಹಾಕಿಬಿಟ್ಟು ಮತ್ತು ಬೇಯಿಸ್ಲಿಕ್ಕೆ ಇಡಬೇಕು. ಅಂದರೆ ಅದು ಎಲ್ಲ ಸೊಪ್ಪು, ಟೊಮೆಟೊ, ಈರುಳ್ಳಿ ಅದು ಎಲ್ಲ ಸಾಮರಸವಾಗಿ ಬೇಯ್ಕೊಂಡು ಚೆನ್ನಾಗಿ ಒಂದು ಹದದಲ್ಲಿ ಬೇಯ್ದು ಪುಂಡಿ ಸೊಪ್ಪು ಅಂದರೆ ಪುಂಡಿ ಪಲ್ಯ ರೆಡಿಯಾಗುತ್ತೆ. ಇದೇನಪ್ಪ ಈ ರೆಸಿಪಿ ಯಾರಿಗೂ ಗೊತ್ತೇ ಇಲ್ವಾ, ಇದೇನು ಈ ರೀತಿ ರೆಸಿಪಿ ತೋರಿಸ್ತಿದ್ದೀರಾ ಅಂದ್ಕೋಬೇಡಿ. ನಮ್ಮ ಕಡೆ ಎಲ್ಲ ಗೊತ್ತಿರುತ್ತೆ, ಬಟ್ ಕರಾವಳಿ ಸೈಡಲ್ಲಿ ಈ ಪಲ್ಯ ಗೊತ್ತಿರಲ್ಲ ಮೋಸ್ಟ್ಲಿ. ಹಾಗಾಗಿ ನನ್ನ ವ್ಯೂವರ್ಸ್ ತುಂಬ ಜನ ಕೇಳ್ತಾಯಿದ್ರು, ಪುಂಡಿ ಪಲ್ಯ ಅಂದರೆ ಏನು, ಹೇಗಿರುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಈ ರೆಸಿಪಿನ ತೋರಿಸಿದ್ದೀನಿ. ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ, ರೊಟ್ಟಿ, ಚಪಾತಿ, ಅದರಲ್ಲೂ ರೊಟ್ಟಿಗಂತೂ ಸಖತ್ತಾಗಿರುತ್ತೆ. ಹಾಗೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಹಸಿಮೆಣಸಿನ್ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಹೇಗೆ ಮಾಡೋದಂತ ಹಸಿಮೆಣಸಿನ್ಕಾಯಿ ಹುರಿದ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಕೊತ್ತಂಬರಿ, ಕರಿಬೇವೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಅದು ಕೂಡ ಸಖತ್ತಾಗಿ ಬರುತ್ತೆ. ಈಗ ನೋಡಿ ಬಂದಿದೆಯಲ್ಲ ಹಸಿಮೆಣಸಿನ್ಕಾಯಿ ಚಟ್ನಿ, ತುಂಬ ಅಂದರೆ ಈ ಚಳಿಗಾಲಕ್ಕಂತೂ ಬಾಯಲ್ಲಿ ನೀರೇ ಬರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಆದರೆ ಇದನ್ನ ಏನು ಮಾಡಬೇಕು ಅಂದರೆ, ಹಾಗೆ ಕೈಯಲ್ಲಿ ಬಿಸಿ ರೊಟ್ಟಿ ಮಾಡಿದ ತಕ್ಷಣ ಕೈಯಲ್ಲಿ ಇಟ್ಕೊಂಡು ತಿಂತಾ ಇದ್ದರೆ 4 ರೊಟ್ಟಿ ಎತ್ತದ ಅಂದರೆ ಜೀವಕ್ಕೂ ಗಟ್ಟಿ, ದೇಹಕ್ಕೂ ಗಟ್ಟಿ, ನಮ್ಮ ಕೈಕಾಲಿಗೂ ಬಲ ಅಂತ ಕೂಡ ಹೇಳ್ಬೋದು. ನೋಡಿ, ಈ ರೆಸಿಪಿ ಹೇಗೆ ರೆಡಿಯಾಗಿದೆ ನೀವೇ ನೋಡ್ತಿದ್ದೀರಲ್ಲ, ಎಷ್ಟು ಚೆನ್ನಾಗಿ ಸರ್ವ್ ಮಾಡಿದ್ದೀನಿ. ಬಾಯಲ್ಲಿ ನೋಡ್ತಾ ಇದ್ದರೆ ನೀರು ಬರ್ತಾಯಿದೆ. ನಾನಂತೂ ಟೇಸ್ಟ್ ನೋಡಬಿಟ್ಟೆ. ನಮ್ಮ ಮನೇಲಂತೂ ಪುಂಡಿ ಸೊಪ್ಪು ಅಂದರೆ ಎಲ್ರಿಗೂ 2 ಹೊಟ್ಟೆ, 3 ಹೊತ್ತು ಕೊಟ್ಟರು ರೊಟ್ಟಿ ತಿಂತಾರೆ, ಅಷ್ಟು ತುಂಬ ಇಷ್ಟಪಡ್ತಾರೆ. ನೋಡಿ, ಈ ಥರ ಸರ್ವ್ ಮಾಡಿದ್ದೀನಿ. ಹೀಗೆಲ್ಲ ಈ ರೆಸಿಪಿ ಬಂದಿದೆ. ದಯವಿಟ್ಟು ಯಾರು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಕಡೆ ಯಾರೆಲ್ಲ ಈ ಪಲ್ಯ ಮಾಡಿದ್ದೀರಾ, ಯಾವ ರೀತಿ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ. ನೀವು ಈ ಪಲ್ಯ ತಿಂದಿದ್ದರೆ ನನಗೂ ಗೊತ್ತಾಗುತ್ತೆ ಯಾವ ಊರು ಸೈಡವ್ರು ಜಾಸ್ತಿ ಮಾಡ್ತೀರಾ ಅಂತ ಹೇಳಿ. ಹೇಗಿತ್ತು ನಮ್ಮ ವಿಡಿಯೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಇದೊಂದು ಆರೋಗ್ಯಕರ ಆಹಾರ ಅಂತಲೂ ನಾನು ಹೇಳ್ಬೋದು. ಯಾಕಂದರೆ ಸೊಪ್ಪು, ಬೇಳೆ, ಕಾಳುಗಳೆಲ್ಲ ಹಾಕಿ ಮಾಡಿರೋ ಪಲ್ಯ ಅಲ್ವಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪಲ್ಯ. ಓಕೆ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.